ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಿಗೆ ಬಂದಿದ್ದೀನಿ. ಅತಿಥಿ ಗ್ರ್ಯಾಂಡಲ್ಲಿ ಮಾಡ್ತಾರಂಥ ಒಂದು ದೋಸೆಗಳು, ಇದು ದೋಸೆ ಅಂತೂ ಸೂಪರಾಗಿರುತ್ತೆ. ಮಸಾಲೆ ದೋಸೆ ಇಲ್ಲಿ ಮಾಡ್ತಾರಂಥ ವೆರೈಟಿ ದೋಸೆಗಳು ತುಂಬಾ ಯೂನಿಕ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಸತಿ ತಪ್ಪದಿರ ನೀವೇ ಹೋಗಿ ಟೇಸ್ಟ್ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನಂತೂ ಆಲ್ಮೋಸ್ಟ್ ಒಂದು 8ರಿಂದ 10 ಸರಿ ಟೇಸ್ಟ್ ಮಾಡಿರ್ಬೋದು. ಎಲ್ಲ ಥರ ಒಂದು ದೋಸೆಗಳು ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವತ್ತು ಇಲ್ಲಿ ಮಾಡ್ತಾರಂಥ ದೋಸೆಗಳು ಮಸಾಲೆ ದೋಸೆ, ಗೀ ದೋಸೆ, ಆನಿಯನ್ ದೋಸೆ, ಮತ್ತು ಆನಿಯನ್ ಮಸಾಲೆ ದೋಸೆ, ಮತ್ತು ಪ್ಲೈನ್ ದೋಸೆ, ಮತ್ತು ಟೊಮೊಟೊ ದೋಸೆ, ವೆಜಿಟೇಬಲ್ ದೋಸೆ, ಮತ್ತು ಚೀಸ್ ದೋಸೆ, ಮತ್ತು ಮೈಸೂರು ಮಸಾಲೆ ದೋಸೆ, ಈ ಥರ ಎಲ್ಲ ಥರ ದೋಸೆಗಳು ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಇವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಇದು ಮಸಾಲೆ ದೋಸೆಗೆ ರೆಡಿ ಮಾಡ್ಕೊಂಡಿರೋಂಥದ್ದು. ಇದು 6 kg ಡೋಸೆ ಅಕ್ಕಿ, 6 kg ದೋಸೆ ಅಕ್ಕಿ, ದೋಸೆ ಅಕ್ಕಿ, ದೋಸೆ ರೈಸ್. ನೋಡಿ, ಇದು ದೋಸೆಗೆ ಇದು ಸ್ಪೆಷಲ್ ಆಗಿ ತರಿಸಿರೋಂಥದ್ದು ದೋಸೆ ಅಕ್ಕಿ ಅಂತ. ಇದು 6 kg ಹಾಕ್ಕೊಂಡಿದ್ದಾರೆ. ಮತ್ತು 600 ಕುಚಲಕ್ಕಿ, ನೋಡಿ 600 ಗ್ರಾಮ್ ಕುಸ್ಲಕ್ಕಿ ಹಾಕ್ಕೊಂಡಿದ್ದಾರೆ. 1 kg ದೋಸೆ ಉದ್ದಿನ ಬೇಳೆ, 1 kg 200 ಗ್ರಾಮ್ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. 600 ಅವಲಕ್ಕಿ, ನೋಡಿ 600 ಗ್ರಾಮು ಅವಲಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ ಪಕ್ಕದಲ್ಲೇ 600 ಗ್ರಾಮು. ನೋಡಿ ಇದು ಕಡಲೆಬೇಳೆ ದೋಸೆ 50, ನೋಡಿ 1/4 kg ಅಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. 50 ಗ್ರಾಮ್, ಮೆಂತೆ 50 ಗ್ರಾಮು. ಇಷ್ಟನ್ನು ಹಾಕ್ಕೊಂಡು ಇದರಲ್ಲಿ ನೀರು ಹಾಕ್ಕೊಂಡು ಇದು ಆಲ್ಮೋಸ್ಟ್ ಒಂದು 4ರಿಂದ 5 ಅವರು ಇದನ್ನು ನೆನೆಸ್ಕೊಂಡು ಮತ್ತೆ ರುಬ್ಕೊಂಡು ಮತ್ತೆ ನಾಳೆ ಬೆಳಗ್ಗೆಗೆ ಇದು ರೆಡಿ ಮಾಡ್ಕೊಳೋಂಥದ್ದು. ಓಕೆ, ನೋಡಿ ಈಗ ದೋಸೆ ಮಿಕ್ಸ್ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದಾರೆ. ನೋಡಿ ಅಕ್ಕಿ ಹಿಟ್ಟು 4, 5, 6, 8 kg ಅಕ್ಕಿ ಹಿಟ್ಟು ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ ಚಿರೋಟಿ ರವೆ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ ಚಿರೋಟಿ ರವೆ 900 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಈಗ ನೋಡ್ಬೋದು 870 ಇದೆ. ಏನು ಮೈದಾ? ಟಿಕೆಟ್ ಅಲ್ಲ. ನೋಡಿ ಮೈದಾ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ ಒಂದು 1/4 kg ಮೈದಾ ಹಾಕ್ಕೊಂಡಿದ್ದಾರೆ. ಎಷ್ಟು? 250 ಗ್ರಾಮ್. ನೋಡಿ ಈಗ ಶುಗರ್ ಹಾಕ್ಕೊತಾ ಇದ್ದಾರೆ, ಸಕ್ಕರೆ. ಇದೂ 1/4 kg ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಹಾಕ್ಕೊಳ್ಳಿ. ನೋಡಿ ಇದರಲ್ಲಿ 1 ಕಪ್ ಹಾಕ್ಕೊಂಡಿದ್ದಾರೆ ಕಲ್ಲುಪ್ಪು. ನೋಡಿ ದೋಸೆ ಹಿಟ್ಟು ಇದನ್ನು ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ್ದಾದಮೇಲೆ ಇದು ನೈಟೇನೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಒಂದೇ ಸಲ ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ್ದಾದಮೇಲೆ ನೋಡಿ ಇದನ್ನು ಈಗ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡಿದ್ದಾರೆ. ನೋಡಿ ಇಷ್ಟೊಂದು ಇದು ನೈಟೇ ಇದನ್ನ ಮಿಕ್ಸಿಂಗ್ ಮಾಡ್ಕೊತಾರೆ. ಇದನ್ನ ಹುಳಿ ಬರಬೇಕಲ್ಲ, ಆ ಕಾರಣಕ್ಕೆ ಇದನ್ನ ಮಿಕ್ಸಿಂಗ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆಗೆ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಇವರು ಹೇಳೋಂಥದ್ದು. ನೋಡಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿಂಗ್ ಮಾಡೋ ಅಂಥದ್ದು. अभी मिक्स करके रख के बाद में सुबह मिक्सिंग करते हैं ना, और एक बार. हाँ, ನೋಡಿ ಈ ಥರ ಮಿಕ್ಸಿಂಗ್ ಮಾಡಿ ಇಟ್ಕೊತಾರೆ. ಮತ್ತೆ ಬೆಳಗಿನ ಜಾವ ಮತ್ತೆ ಮಿಕ್ಸಿಂಗ್ ಮಾಡಿ ಇಟ್ಕೊಳೋ ಅಂಥದ್ದು. ನೋಡಿ ಒಂದು ದಿವಸಕ್ಕೆ ದೋಸೆ ಹಿಟ್ಟು ಇಷ್ಟು ಬೇಕಾಗುತ್ತೆ ಇವ್ರಿಗೆ. ಬೆಳಿಗ್ಗೆ ಓಪನ್ ಮಾಡೋದ್ರಿಂದ ಮತ್ತೆ ಕ್ಲೋಸ್ ಮಾಡೋವರೆಗೂ ದೋಸೆ ಯಾವ ಟೈಮಲ್ಲಿ ಕೇಳಿದ್ರು ದೋಸೆ ಇದ್ದೇ ಇರುತ್ತೆ. ಸೆಟ್ ಮಸಾಲೆ ದೋಸೆ ಅನ್ನೋದು. ನೋಡಿ ಮಸಾಲೆ ದೋಸೆಗೆ ಇದು ಸಪ್ರೇಟಾಗಿ ಮಾಡ್ಕೊಳೋದು. इसमें ज़्यादा पानी नहीं डालना है. ಇದರಲ್ಲಿ ಜಾಸ್ತಿ ನೀರು ಹಾಕಬಾರ್ದು. ನೋಡಿ ಇದನ್ನ ಸ್ವಲ್ಪ ಜಾಸ್ತಿ ಗಟ್ಟಿಯಾಗೇ ಇರುತ್ತೆ ದೋಸೆ ಹಿಟ್ಟು ಅನ್ನೋದು.
ನೋಡಿ ಅಂದಾಜು ಪ್ರಕಾರ ಹಾಕಿದ್ರೆ ಆಗೋದಿಲ್ಲ, ಇದು ಮೆಜರ್ಮೆಂಟ್ ಪ್ರಕಾರ ಈ ಥರ ಹಾಕ್ಕೊಂಡ್ರೆ ನಿಮಗೆ ದೋಸೆ ಹಿಟ್ಟು ಅನ್ನೋದು ಮಸಾಲೆ ದೋಸೆಗೆ ನೀಟಾಗಿ ಕ್ಲೀನಾಗಿ ಬರೋವಂಥದ್ದು. ಹೋಗಿಯಾ? ಹಾಂ, ಇಡೀ ನೈಟು ಈ ಥರ ಇಟ್ಬಿಡ್ತಾರೆ. ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಇಷ್ಟೇ. ಸುಬಹ ಇಸ್ಮೆ ಪಾನಿ ಡಾಲೇಗಾ ಅವರು? ನೈ ಕುछ नहीं डालेगा. ಹಾಂ ನೋಡಿ, ಬೆಳಗ್ಗೆ ನೀರು ಗೀರು ಏನು ಹಾಕ್ಕೊಂಡಿದ್ದಿಲ್ಲ. ಇದನ್ನು ಹೆಂಗಿರುತ್ತೋ ಮತ್ತು ಉಬ್ಬಿರುತ್ತೆ. ಇದು ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿರುತ್ತೆ, ಸ್ವಲ್ಪ ಹುಳಿ ಬಂದಿರುತ್ತೆ. ನಂತರ ಇದನ್ನು ದೋಸೆ ಹಾಕೋಣ. ಓಕೆ, ಥ್ಯಾಂಕ್ ಯು. ನೋಡಿ, ದೋಸೆ ಹಾಕೋ ಮುಂಚೆ ಈ ಥರ ಒಂದು ಪ್ರಿಪ್ರೇಷನ್ ಆಗುತ್ತೆ ನೋಡಿ. ಆವಾಗ ಒಂದು 20 ನಿಮಿಷ ಆಗಿದೆ ಇದು ಅಣಿಸ್ಕೊಂಡು. ನೋಡಿ, ಈ ಥರ ಎಲ್ಲ ಸೀದೋಗಿದೆ. ಈ ಥರ ಒಂದು 20 ನಿಮಿಷ ಈ ಥರ ಈರುಳ್ಳಿ ಹಾಕಿ ಬಿಟ್ಟರೆ ನೋಡಿ ಈ ಥರ ಸೀದುತ್ತೆ. ಸೀದಿದ್ದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಂಥದ್ದು. ಹಾಂ ನೋಡಿ, ಈಗ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಎಲ್ಲ ತೆಗಿತಾ ಇದ್ದೆ ನೋಡಿ. ಈ ಥರ ಒಂದು ಪ್ರಿಪ್ರೇಷನ್ ಫಸ್ಟಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ದೋಸೆ ಅನ್ನೋದು ನೀಟಾಗಿ ಬರುತ್ತೆ. ಫಸ್ಟು ತಣ್ಣೀರಲ್ಲಿ ಕ್ಲೀನ್ ಮಾಡ್ಕೊಂಡ್ರು. ತಣ್ಣೀರು ಹಾಕಿದ್ಮೇಲೆ ಈಗ ಬಿಸಿನೀರಲ್ಲಿ ನೋಡಿ ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಈ ಥರ ಒಂದು ಬಿಸಿನೀರು ಹಾಕುವಂಥದ್ದು. ಫುಲ್ ಕುದೀತಾ ಇರೋ ಬಿಸಿ ನೀರು ಇದ್ರ ಮೇಲೆ ಹಾಕ್ಕೊಂಡು ಕ್ಲೀನ್ ಮಾಡಿರೋಂಥದ್ದು. ಅದ್ರ ಮೇಲ್ಗಡೆ ನೀರು ಎಣ್ಣೆ. ಅದ್ರ ಮೇಲ್ಗಡೆ ಬಿಸಿ ನೀರು. ನೋಡಿ, ಇದು ಮಸಾಲೆ ದೋಸೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಸಿಟ್ಟು. ಇದು ಮಸಾಲೆ ದೋಸೆ, ಪ್ಲೈನ್ ದೋಸೆ ಮತ್ತು ಆನಿಯನ್ ದೋಸೆ ಮತ್ತು ವೆಜಿಟೇಬಲ್ ದೋಸೆ ಮತ್ತು ಟೊಮೆಟೊ ದೋಸೆ, ಈ ಥರ ಎಲ್ಲದಕ್ಕೂ ಈ ಹಿಟ್ಟೇ ಯೂಸ್ ಮಾಡೋ ಅಂಥದ್ದು. ಈ ಹಿಟ್ಟಿಂದ ಪ್ರತಿಯೊಂದು ಎಲ್ಲ ದೋಸೆ ಹಾಕ್ಕೊಳೋಂಥದ್ದು. ಇದು ಮಸಾಲೆ ದೋಸೆಗೆ ನೈಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನು ತೊಗೊಂಬಂದು ಇದರಲ್ಲಿ ಹಾಕ್ಕೊಂಡು ಮಸಾಲೆ ದೋಸೆ ಹಾಕ್ಕೊಳೋಂಥದ್ದು. ನೋಡಿ, ಈಗ ಆನಿಯನ್ ದೋಸೆಗೆ ಮಿಕ್ಸಿಂಗ್ ಮಾಡ್ತಾಯಿದ್ದಾರೆ. ಆನಿಯನ್ ದೋಸೆ ಫುಲ್ಲು ಆಲ್ಮೋಸ್ಟ್ 1.5 kg ಅಷ್ಟು ಆನಿಯನ್ ಹಾಕ್ಕೊಂಡಿದ್ದಾರೆ. 1.5 kg 2 kg ಅಷ್ಟು ಆನಿಯನ್ನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಸಣ್ಣ ಕಟ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಎಳ್ಳು ಹಾಕ್ಕೊಂಡಿದ್ದಾರೆ. ಎಳ್ಳು ಒಂದು 3 ಇಂದ 4 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಜಸ್ಟ್ 1 ಹಿಡಿ ಜೀರಿಗೆ. ನೋಡಿ, ಇಷ್ಟೊಂದು ಹಾಕ್ಕೊಂಡು ಇದರಲ್ಲೆಲ್ಲ ಮಿಕ್ಸ್ ಮಾಡ್ತಾರಂಥದ್ದು. इसमें सॉल्ट भी डालेगा? नहीं नहीं ನೋಡಿ. अच्छा, इतना ही इसमें. ನೋಡಿ, ಆನಿಯನ್ ದೋಸೆಗೆ ಇಷ್ಟೊಂದು ಹಾಕೋಣ ಅಂಥದ್ದು. ಇಷ್ಟೊಂದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಆರ್ಡ್ರ್ ಬಂದಿದ್ದ ತಕ್ಷಣ ಇದ್ರ ಮೇಲೆ ದೋಸೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇದು ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ. ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತಾರೆ. ನೋಡಿ, ದೋಸೆಗೆ ಆನಿಯನ್ ದೋಸೆಗೆ ಪ್ರಿಪ್ರೇಷನ್ ರೆಡಿ. ನೋಡಿ, ಈಗ ಆನಿಯನ್ ದೋಸೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಆನಿಯನ್ ದೋಸೆ ಮಾಡಿಬಿಟ್ಟು ದೋಸೆ ಹಾಕ್ಬಿಟ್ಟು ಜಸ್ಟ್ ಅದ್ರ ಮೇಲ್ಗಡೆ ನೋಡಿ ಆನಿಯನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಲ್ಲ ಅದು ಮೇಲ್ಗಡೆ ಹಾಕಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳೋಂಥದ್ದು. ಫುಲ್ಲು ದೊಡ್ಡ ಹಿಡಿಯಲ್ಲಿ 1 ಹಿಡಿ ಫುಲ್ ಆನಿಯನ್ ಹಾಕ್ಕೊಂಡು ಈ ಥರ ಮಾಡೋ ಅಂಥದ್ದು. ಅದ್ರ ಮೇಲ್ಗಡೆ ಎಣ್ಣೆ, ಆಯಿಲೇನಾ?
ನೋಡಿ ಈ ಥರ ರಿವರ್ಸ್ ಮಾಡಿಕೊಂಡು ಇದನ್ನು ಜಸ್ಟ್ ಆಲ್ಮೋಸ್ಟ್ ಒಂದರಿಂದ 2 ನಿಮಿಷ ಈ ಥರ ಬಿಡ್ತಾರೆ. ಬಿಟ್ಟಾದ್ಮೇಲೆ ಆ ಕಡೆ ಎಲ್ಲ ಫ್ರೈ ಆದಮೇಲೆ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗಿಯೋಂಥದ್ದು. ತೋರ್ಸೋದಾದ್ರೆ ನೋಡಿ ಮಸಾಲೆ ದೋಸೆ. ಓಕೆ ಓಕೆ. ಮಸಾಲೆ ದೋಸೆ ರೆಡಿ. ನೋಡಿ ಮಸಾಲೆ ದೋಸೆ ಅನ್ನೋದು ರೆಡಿಯಾಗಿದೆ. ಇದು ಅತಿಥಿ ಸ್ಟೈಲಲ್ಲಿ ಮಾಡಿರೋಂಥದ್ದು ಮಸಾಲೆ ದೋಸೆ. ನೋಡಿ ಆನಿಯನ್ ದೋಸೆ ಅನ್ನೋದು ರೆಡಿಯಾಗಿದೆ. ಏನಾ ಆನಿಯನ್ ದೋಸೆ ರೆಡಿ. ಸ್ನೇಹಿತರೆ ನೋಡಿ ಗೀ ರೋಸ್ಟ್ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ದೋಸೆ ಹಾಕಿದ್ದಾರೆ. ದೋಸೆ ಮೇಲ್ಗಡೆ ಈಗ ಗೀ ತುಪ್ಪ ನೋಡಿ 2.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಚಟ್ನಿ ಪುಡಿ ಇದು ಮೇಲ್ಗಡೆ ಹಾಕ್ಕೊಂಡಿರೋದು. ನೋಡಿ ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ. ನೋಡಿ ರೆಡಿ ಗೀ ಮಸಾಲೆ ದೋಸೆ ಅನ್ನೋದು ರೆಡಿಯಾಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ನೋಡಿ ಅದ್ರ ಮೇಲ್ಗಡೆ ಬೆಣ್ಣೆ ಹಾಕಿರೋಂಥ 1 ಟೀ ಸ್ಪೂನಷ್ಟು ಬೆಣ್ಣೆ. ನೋಡಿ ಈಗ ಆನಿಯನ್ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ನೋಡಿ ಆನಿಯನ್ ಮಸಾಲೆ ದೋಸೆಗೆ ಫುಲ್ಲು ತೆಳ್ಳಕ್ಕೆ ಇದನ್ನು ಹಾಕ್ಕೊಂಡಿರೋ. ಇದು ಹಿಟ್ಟು ಅನ್ನೋದು ಗಟ್ಟಿಯಾಗಿರುತ್ತೆ. ಗಟ್ಟಿ ಇರೋ ಹಿಟ್ಟು ಹಾಕ್ಕೊಂಡು ಇದು ಮಾಡೋವಂಥದ್ದು. ನೋಡಿ ಅದ್ರ ಮೇಲ್ಗಡೆ ಕೆಂಪು ಚಟ್ನಿ. ನೋಡಿ ಅದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ ಮಸಾಲೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡ್ರು. ಸ್ಪ್ರೆಡ್ ಮಾಡಿದಾದ್ಮೇಲೆ ಈಗ ಆನಿಯನ್ ಹಾಕ್ಕೊಂಡಿದ್ದಾರೆ. ಇದು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅದರಲ್ಲೇ ಹಸಿಮೆಣಸಿನ್ಕಾಯಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಈಗ ಹಾಕ್ಕೊಂಡಿರೋದು ಮತ್ತು ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ. ಮಸಾಲೆ ದೋಸೆ ಅನ್ನೋದು ರೆಡಿಯಾಗಿದೆ. ಆನಿಯನ್ ಮಸಾಲೆ ದೋಸೆ ರೆಡಿ.
ನೋಡಿ ದೋಸೆ ಅನ್ನೋದು ಆದಮೇಲೆ ನೋಡಿ ಈ ಥರ ಕ್ರಾಸ್ ಆಗಿ ಈ ಥರ ಕಟ್ ಮಾಡಿ ಕೊಡೋ ಅಂಥದ್ದು. ನೋಡಿ ಆನಿಯನ್ ಮಸಾಲೆ ದೋಸೆ ರೆಡಿ. ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ನೋಡಿ ಈ ಥರ ಸಕ್ಕತ್ತಾಗಿದೆ ನೋಡಿ. ನೋಡಿ ಸೆಂಟ್ರಲ್ಲಿ ಬೆಣ್ಣೆ ಹಾಕ್ತಾರೆ, ಬಟರು ಸೆಂಟ್ರಲ್ಲಿ ಬಟರು ಬೆಣ್ಣೆ ಹಾಕ್ಬಿಟ್ಟು ಸುತ್ತೂ ಆನಿಯನ್ ಹಾಕಿರೋ ಅಂಥದ್ದು. ಸ್ನೇಹಿತರೆ ನೋಡಿ ಆನಿಯನ್ ಮಸಾಲೆ ದೋಸೆ ಅನ್ನೋದು ರೆಡಿಯಾಗಿದೆ. ನೋಡಿ ಈ ಥರ ಸರ್ವ್ ಮಾಡ್ತಾರೆ ಆ ಅತಿಥಿ ಗ್ರ್ಯಾಂಡಲ್ಲಿ, ಈ ಥರ ಸರ್ವ್ ಮಾಡೋ ಅಂಥದ್ದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ ಈಗ ಚೀಸ್ ಮಸಾಲ ದೋಸೆ ಮಾಡ್ತಾಯಿದ್ದಾರೆ. ಚೀಸ್ ಮಸಾಲ ದೋಸೆ ಮಾಡೋದಕ್ಕೆ ಈಗ ದೋಸೆ ಇಟ್ಕೊಂಡು ಈಗ ಮಸಾಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಮಸಾಲ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಇದ್ರ ಮೇಲ್ಗಡೆ ಚೀಸ್ ಹಾಕ್ಕೊಳೋ ಅಂಥದ್ದು ನೋಡಿ. ಈ ಥರ ಒಂದು ಚೀಸು ತುರುಬ್ಕೊಂಡು ಈ ಥರ ಹಾಕ್ಕೊತಾರೆ. ನೋಡಿ ಚೀಸ್ ಹಾಕಿದ ನಂತರ ಇದರಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ಕೊತಾರೆ. ಆಲೂಗಡ್ಡೆ ಪಲ್ಯನೇ ಇದು ತುಂಬಾ ಡಿಫ್ರೆಂಟಾಗಿದೆ. ಇದು ವಿಡಿಯೋ ಮಾಡಿದ್ದೀನಿ, ತುಂಬ ಸಕ್ಕತ್ತಾಗಿದೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ತಾ ಇರಿ. ನೋಡಿ ಈ ಥರ ಒಂದು ಚೀಸ್ ಅನ್ನೋದು ಈ ಥರ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಮೇಲೆ ದೋಸೆ ಅನ್ನೋದು ತೆಗಿತಾರೆ. ನೋಡಿ ಚೀಸ್ ಮಸಾಲೆ ದೋಸೆ ಅನ್ನೋದು ರೆಡಿಯಾಗಿದೆ. ನೋಡಿ ಚೀಸ್ ಮಸಾಲ ದೋಸೆ ರೆಡಿಯಾಗಿದೆ. ನೋಡಿ ಈಗ ಪ್ಲೈನ್ ದೋಸೆ ಮಾಡ್ತಾಯಿದ್ದಾರೆ. ಇದು ಮೂರೂ ಪ್ಲೈನ್ ದೋಸೆ ಮತ್ತು ಆ ಕಡೆ ಲಾಸ್ಟದ್ದು ಬಂದು ಮಸಾಲೆ ದೋಸೆ ಮಾಡ್ತಾಯಿದ್ದಾರೆ. ನಿಮಗೆ ಯಾವುದೇ ರೀತಿ ಒಂದು ಮಸಾಲ ಬೇಡ, ಇಲ್ಲ ಪಲ್ಯ ಬೇಡ, ಏನೂ ಬೇಡ, ಖಾರ ಪದಾರ್ಥ ಏನೂ ಬೇಡ ಅಂತಂದರೆ ಈ ಥರ ಒಂದು ಪ್ಲೈನ್ ದೋಸೆನೂ ಆರ್ಡ್ರ್ ಮಾಡ್ಕೋಬೋದು ಅತಿಥಿ ಗ್ರ್ಯಾಂಡಲ್ಲಿ. ನೋಡಿ ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಒಂದು ದೋಸೆ ಬೇಕೋ ಆ ರೀತಿ ಒಂದು ದೋಸೆ ಹಾಕ್ಕೊಡ್ತಾರೆ. ನೋಡಿ ಈಗ ಪ್ಲೈನ್ ದೋಸೆಗೆ ಈಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದಾರೆ. ಈ ಥರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜಸ್ಟ್ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿ ತೆಗೆದ್ರೆ ನಿಮಗೆ ಪ್ಲೈನ್ ದೋಸೆ ಅನ್ನೋದು ರೆಡಿಯಾಗುತ್ತೆ. ನೋಡಿ ಪ್ಲೈನ್ ದೋಸೆಗೆ ಸೆಂಟ್ರಲ್ಲಿ ಈ ಕಡೆ ಮಾತ್ರ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಆ ಥರ ರೋಲ್ ಮಾಡೋದು ರೆಡಿ. ಪ್ಲೈನ್ ದೋಸೆ ರೆಡಿಯಾಗಿದೆ. ಸೂಪರ್. ನೋಡಿ ಇದು ಪ್ಲೈನ್ ದೋಸೆ ಅನ್ನೋದು ರೆಡಿಯಾಗಿದೆ. ನೋಡಿ ಇದು ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡಿರೋವಂಥದ್ದು ಒಂದು ಪ್ಲೈನ್ ದೋಸೆ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ ಈಗ ಮೈಸೂರು ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಒಂದು ಮೈಸೂರು ಮಸಾಲೆ ದೋಸೆ ಮಾಡೋ ಅಂಥದ್ದು ನೋಡಿ. ಅದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಕೊಂಡು ಈರುಳ್ಳಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ನೋಡಿ ಅದರಲ್ಲೇ ಕೆಂಪು ಚಟ್ನಿ ಮತ್ತು ನೋಡಿ ಬೆಣ್ಣೆ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಬೆಣ್ಣೆ ಇದೆ. ಬೆಣ್ಣೆ ಮತ್ತು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ನೋಡಿ ಈ ಥರ ಎಲ್ಲನೂ ಪ್ರತಿಯೊಂದು ಈ ಥರ ಮಿಕ್ಸಿಂಗು ಈ ಥರ ಮಸಾಲ ಜೊತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋ ಅಂಥದ್ದು. ಅದೇ ಆ ಕಡೆ ಸೆಟ್ ದೋಸೆ ರೆಡಿ ಆಗಿದೆ. ನೋಡಿ ಇದನ್ನ ಎಲ್ಲಾನು ಮಸಾಲ ಜೊತೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಒಂದ್ ಕಡೆ ಫ್ರೈ ಆಗಿದೆ, ಒಂದ್ ಕಡೆ ಫ್ರೈ ಆದ್ಮೇಲೆ ನೋಡಿ ಈ ತರ ರೋಲ್ ಮಾಡ್ಕೊಳೋದು. ಮೈಸೂರು ಮಸಾಲೆ ದೋಸೆ ರೆಡಿ.
ನೋಡಿ ಅದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ ಮೈಸೂರು ಮಸಾಲೆ ದೋಸೆ ಈ ಥರ ಇರುತ್ತೆ. ಇದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ಎಲ್ಲರೂ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಸಿಗೋವಂಥ ದೋಸೆಗಳು ಮಸಾಲೆ ದೋಸೆ, ಗೀ ದೋಸೆ, ಆನಿಯನ್ ಮಸಾಲೆ ದೋಸೆ, ಪ್ಲೈನ್ ದೋಸೆ ಮತ್ತು ಟೊಮೊಟೊ ದೋಸೆ ಮತ್ತು ವೆಜಿಟೇಬಲ್ ದೋಸೆ ಮತ್ತು ಚೀಸ್ ದೋಸೆ ಮತ್ತು ಈ ಥರ ಒಂದು ಮೈಸೂರು ಮಸಾಲೆ ದೋಸೆ, ಈ ಥರ ಎಲ್ಲ ಥರ ವೆರೈಟಿ ಮಸಾಲೆ ದೋಸೆಗಳೆಲ್ಲ ಸಿಗುತ್ತೆ. ನೀವು ಇನ್ನೂ ಈ ಥರ ದೋಸೆಗಳು ತಿಂದಿಲ್ಲ ಮತ್ತು ಟೇಸ್ಟ್ ಮಾಡಿಲ್ಲ ಅಂತಂದರೆ ಈ ಥರ ಒಂದು ಸರ್ಜಾಪುರದಲ್ಲಿರೋ ಅಂಥ ಅತಿಥಿ ಗ್ರ್ಯಾಂಡು, ಇಲ್ಲ ಅಂತಂದರೆ ಬೇರೆ ಬ್ರ್ಯಾಂಚಸ್ಸು ಇವ್ರದ್ದು ಸುಮಾರು ಬ್ರ್ಯಾಂಚಸ್ ಇದೆ, ಅಲ್ಲೋಗಿ ನೀವು ಟ್ರೈ ಮಾಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಯೂನಿಕ್ ಆಗಿರುವಂಥ ಅಡುಗೆ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ.